ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಲಾವಣ್ಯ ರವಿಚಂದ್ರ. ಭಗವಂತ ವಿಘ್ನ ವಿನಾಯಕನು ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ವರಗಳನ್ನು ನೀಡಲಿ. ಗಣಪತಿಯು ನಿಮಗೆ ಆರಾಮದಾಯಕ ಮತ್ತು ಸಂತೋಷಕರ ಜೀವನವನ್ನು ನೀಡಲಿ ಎಂದು ಬಯಸುತ್ತಾ ಸಮಸ್ತ ನಾಡಿನ ಜನತೆಗೆ ಗಣೇಶ ಚತುರ್ಥಿಯ ಶುಭಾಶಯಗಳು. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮನೆ ಮಾಡಿದ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಯುವಕ ಮಂಡಳಿಗಳಿಂದ ಗಣೇಶ ಪ್ರತಿಷ್ಠಾಪನೆ, ಮಹಿಳೆಯರಿಂದ ಹುತ್ತ ನಾಗರಕಲ್ಲುಗಳಿಗೆ ತೆನೆ ಎರೆದು ಪೂಜೆ. ಚಿಕ್ಕಬಳ್ಳಾಪುರ ನಗರದಾದ್ಯಂತ ಇರುವ ಗಣೇಶ ಪೆಂಡಾಲ್ಗೆ ಪ್ರೀತಿ ಸುಧಾಕರ್ ಭೇಟಿ. ಪ್ರತಿ ವರ್ಷ 650ಕ್ಕೂ ಹೆಚ್ಚು ಯುವಕ ಮಂಡಳಿಗಳಿಗೆ ಬಾಗಿನ ನೀಡುತ್ತಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಂಸದರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಭೇಟಿ. ಹಳೆ ದ್ವೇಷದ ಹಿನ್ನೆಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪಾಪಿ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಪೈಶಾಚಿಕ ಕೃತ್ಯ, ಹಲ್ಲೆ ಮಾಡಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಹಲ್ಲೆ ಮಾಡಿದ ಆರೋಪಿ ವಿಜಿ ಪೊಲೀಸ್ ವಶಕ್ಕೆ. ಕೋಲಾರದ ಶಿಕ್ಷಕರಿಂದ ವಿನೂತನ ಪ್ರಯೋಗ. ಆಪರೇಷನ್ ಸಿಂಧೂರಲ್ಲಿ ಭಯೋತ್ಪಾದಕರ ದಮನ ಮಾಡಿದ ಗಣಪನ ತಯಾರಿಸಿದ ಶಿಕ್ಷಕ. ಪಹಲ್ಗಾಮ್ ಪ್ರತೀಕಾರಕ್ಕೆ ನಿದರ್ಶನವಾಗಿ ಗಣಪನ ಪ್ರತಿಷ್ಠಾಪನೆ. ಗಣೇಶ ಚತುರ್ಥಿ ಅಂಗವಾಗಿ ಇಂದು ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಜಿಲ್ಲೆಯಾದ್ಯಂತ ಸಂಭ್ರಮ ಮನೆ ಮಾಡಿತ್ತು. ನಗರದ ಚಾಮರಾಜಪೇಟೆಯ ಗಣೇಶ ದೇವಾಲಯದಲ್ಲಿ ಗಣೇಶನಿಗೆ ರಜತ ಕವಚ ಮುಖವಾಡ ಧರಿಸಿ ಬಣ್ಣ ಬಣ್ಣದ ಹೂಗಳಿಂದ ಅಲಂಕರಿಸಿ ದೇವರಿಗೆ ಬೆಳಗ್ಗೆಯಿಂದ ಪಂಚಾಮೃತ ಅಭಿಷೇಕ ಹಾಗೂ ರುದ್ರಾಭಿಷೇಕ, ಮಹಾಮಂಗಳಾರತಿ ಹೋಮ, ಪೂಜೆಗಳು ನಡೆಯಿತು. ಟಿಬಿ ರಸ್ತೆಯ ಮಾರ್ಕೆಟ್ನಲ್ಲಿ ಶ್ರೀ ಸಿದ್ಧಿವಿನಾಯಕ ವರ್ತಕರ ಸಂಘದಿಂದ 27ನೇ ವರ್ಷದ ಗಣೇಶೋತ್ಸವ ಆಚರಿಸುತ್ತಿದ್ದಾರೆ. ಈ ವರ್ಷ ಶಿವ ತಾಂಡವ ಗಣಪತಿ ಪ್ರತಿಷ್ಠಾಪನೆ ಹಾಗೂ ನಗರದ ಮುನಿಸಿಪಲ್ ಕಾಲೇಜು ಹಿಂಭಾಗ ಶೆಟ್ಟಿಹಳ್ಳಿ ಬಡಾವಣೆಯಲ್ಲಿ ಏಕದಂತ ಮೈತ್ರಿಕೂಟದಿಂದ 11ನೇ ವರ್ಷದ ಪ್ರಯುಕ್ತ 11 ಅಡಿಯ ಗರುಡ ಗಣಪತಿಯನ್ನು ಪ್ರತಿಷ್ಠಾಪಿಸಿದ್ದಾರೆ. ನಗರ ಹಾಗೂ ಗ್ರಾಮೀಣ ಭಾಗಗಳು ಸೇರಿದಂತೆ ಬಡಾವಣೆಗಳು, ಗಲ್ಲಿಗಳಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿಗಳಿಗೆ ವಿಶೇಷ ಪೂಜಾ ಕೈಂಕರ್ಯಗಳು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಸಂಘ ಚಿಕ್ಕಬಳ್ಳಾಪುರ ಇವರ ಆಶ್ರಯದಲ್ಲಿ 27 ವರ್ಷಗಳಿಂದ ಸತತವಾಗಿ ಶ್ರೀ ವಿಜೃಂಭಣೆಯಿಂದ ಶ್ರೀ ಸಿದ್ಧಿವಿನಾಯಕ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುತ್ತಾ ಬಂದಿರುತ್ತೇವೆ. ಇದು 27ನೇ ವರ್ಷ ಅದ್ದೂರಿಯಾಗಿ ಶಿವತಾಂಡವದ ಶ್ರೀ ವಿದ್ಯಾಗಣಪತಿಯನ್ನು ಈ ಸಂತೆ ಮೈದಾನದಲ್ಲಿ ವಿಜೃಂಭಣೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದು, ಎಲ್ಲ ಅಂಗಡಿ ಮಾಲೀಕರು ಇಲ್ಲಿ ಯಾವುದೇ ಭೇದ ಭಾವವಿಲ್ಲದೆ, ಜಾತಿ ಮತ ಧರ್ಮಗಳಿಲ್ಲದೆ ಎಲ್ಲರೂ ಒಗ್ಗಟ್ಟಿನಿಂದ ಈ ಕಾರ್ಯಕ್ರಮವನ್ನು ಈ ಒಂದು ಸಂತೆ ಮೈದಾನದಲ್ಲಿ ನಡೆಸ್ಕೊಳ್ತಾ ಬಂದಿದ್ದೇವೆ. ಈ ಶಿವತಾಂಡವದ ಶ್ರೀ ಸಿದ್ಧಿವಿನಾಯಕ ವರ್ತಕರ ಸಂಘದಿಂದ ಈ ವರ್ಷ ಪ್ರತಿಷ್ಠಾಪನೆ ಇಲ್ಲಿ ನೆರವೇರಿಸುತ್ತೇವೆ ಮತ್ತು ಸತತವಾಗಿ 3 ದಿನಗಳ ಕಾಲ ವಿಶೇಷ ಪೂಜೆಗಳು ಮತ್ತು ಅನ್ನಪ್ರಸಾದವನ್ನು ಸಹ ವರ್ತಕರ ಸಂಘದಿಂದ ಇಲ್ಲಿ ನಡೆಸ್ಕೊಳ್ತಾ ಬಂದಿರ್ತೇವೆ. ಶನಿವಾರ ಶ್ರೀ ಗಣಪತಿಯ ವಿಸರ್ಜನೆ ಕಾರ್ಯಕ್ರಮವನ್ನು ಎಲ್ಲ ಅಂಗಡಿ ಮಾಲೀಕರು ಅಂಗಡಿಗಳನ್ನು ಬಂದ್ ಮಾಡುವ ಮೂಲಕ ವಿಜೃಂಭಣೆಯಾಗಿ ಚಿಕ್ಕಬಳ್ಳಾಪುರದ ರಾಜಬೀದಿಗಳಲ್ಲಿ ಮತ್ತು ವಿಜೃಂಭಣೆಯಾಗಿ
ನೆರವೇರಿಸಲಾಗುವುದು. ದೇಶಾದ್ಯಂತ ಗಣಪತಿ ಹಬ್ಬವನ್ನು ಸಂಭ್ರಮ, ಸಡಗರ ಮತ್ತು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಾರೆ. ಗಲ್ಲಿ ಗಲ್ಲಿಗಳಲ್ಲಿ, ನಗರ, ಪಟ್ಟಣ, ಪ್ರದೇಶ ಹೀಗೆ ಎಲ್ಲೆಂದರಲ್ಲಿ ಗಣೇಶೋತ್ಸವಗಳ ಸಮಿತಿಗಳು ಪ್ರತಿಷ್ಠಾಪಿಸಿರುವ ವಿಘ್ನ ವಿನಾಶಕನ ಮೂರ್ತಿಗಳಿಗೆ ನಿತ್ಯ ಬಗೆ ಬಗೆಯ ಪೂಜೆಗಳನ್ನು ಮಾಡುತ್ತಾರೆ. ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಸಮಿತಿಗಳು ಹಬ್ಬಕ್ಕೆ ಮೆರುಗು ತುಂಬುತ್ತವೆ. ನಗರದಲ್ಲಿ ಮನೆ ಮನೆಗಳಲ್ಲಿ ಗಜವದನನ ಆರಾಧನೆ ಬಹು ಜೋರಿನಿಂದಲೇ ನಡೆದಿದೆ. ಅನೇಕ ಗಣೇಶೋತ್ಸವ ಸಮಿತಿಗಳು ಪ್ರಸಾದದ ವ್ಯವಸ್ಥೆ ಮಾಡಿದ್ದು ಭಕ್ತಾದಿಗಳು ಗಣಪತಿಯ ದರ್ಶನ, ತೀರ್ಥ ಪ್ರಸಾದ ಪಡೆದು ಧನ್ಯರಾಗಿದ್ದಾರೆ. ಶ್ರೀ ಮಹಾಗಣಾಧಿಪತಯೇ ನಮಃ. ಶ್ರೀ ಬಲಬುರಿ ಮಹಾಗಣಪತಿ ದೇವಸ್ಥಾನ, ರೈಲ್ವೆ ಸ್ಟೇಷನ್ ರಸ್ತೆ, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ನಗರ. ಈ ವರ್ಷದ ವಿಶೇಷವಾದ ಗಣೇಶೋತ್ಸವವನ್ನು ಬೆಳಗ್ಗೆ 7 ಗಂಟೆಗೆ ಸುಪ್ರಭಾತದೊಂದಿಗೆ ಸುಪ್ರಭಾತ ಹಾಗೂ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ವಿಶೇಷ ಅಲಂಕಾರ, ಮಹಾಗಣಪತಿ ಹೋಮ ಹಾಗೂ ನೂತನವಾಗಿ ಭಕ್ತಾದಿಗಳಿಂದ ನೀಡಲ್ಪಟ್ಟಿರುವ ರಜತ ಕವಚ ಮುಖ ಕವಚ ಧಾರಣೆ, ರಜತ ಕವಚ ಧಾರಣೆ ಈ ದಿನ ವಿಶೇಷವಾಗಿ ಏರ್ಪಡಿಸಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10:30ಕ್ಕೆ ಪೂರ್ಣಾಹುತಿ, ಮಹಾಗಣಪತಿಗೆ ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿನಿಯೋಗ. ವಿಶೇಷ ಏನು ಅಂತಂದರೆ ಸರಿಸುಮಾರು 8,000 to 10,000 ಮೋದಕಗಳನ್ನು ಮಹಾಗಣಪತಿಗೆ ನೈವೇದ್ಯ ಮಾಡಿ ಆ ಮೋದಕವನ್ನು ಎಲ್ಲ ಭಕ್ತಾದಿಗಳಿಗೂ ಹಂಚುವ ಕಾರ್ಯಕ್ರಮ, ಪ್ರಸಾದದ ರೂಪದಲ್ಲಿ ಹಂಚುವ ಕಾರ್ಯಕ್ರಮ ಈ ಒಂದು ವರ್ಷ ನೆರವೇರಿಸಲ್ಪಟ್ಟಿದೆ. ಎಲ್ಲ ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸಿ ಗಣಪತಿ ದರ್ಶನವನ್ನು ಮಾಡಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಸೇರಿದಂತೆ ಕ್ಷೇತ್ರದಾದ್ಯಂತ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಪ್ರತಿಷ್ಠಾಪನೆ ಮಾಡುವ 650ಕ್ಕೂ ಹೆಚ್ಚು ವಿನಾಯಕ ಯುವಕ ಮಂಡಳಿಗಳಿಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಪ್ರೋತ್ಸಾಹ ನೀಡುತ್ತಿದ್ದು, ಇಂದು ಸಂಸದರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಪ್ರೀತಿ ಸುಧಾಕರ್ ವಿವಿಧ ಗಣಪತಿ ಪೆಂಡಾಲ್ಗಳಿಗೆ ಭೇಟಿ ನೀಡಿ ಬಾಗಿನ ನೀಡಿದರು. ಗೌರಿ ಗಣೇಶ ಹಬ್ಬ ಅನ್ನೋದು ಸನಾತನ ಧರ್ಮದ ಎಲ್ಲರಿಗೂ ಪ್ರಮುಖ ಹಬ್ಬ. ಈ ಹಬ್ಬದ ದಿನ ಹುತ್ತ ನಾಗರಕಲ್ಲುಗಳಿಗೆ ಹಾಲೆರೆದು ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ಮುಗಿಸಿ ಹಿರಿಯ ಸಮಾಧಿಗಳಿಗೆ ಪೂಜೆ ಮಾಡುವ ಮೂಲಕ ಹಬ್ಬ ಆಚರಣೆ ಮಾಡಿ ಇದೀಗ ಯುವಕ ಮಂಡಳಿಗಳು ಪ್ರತಿಷ್ಠಾಪನೆ ಮಾಡಿರುವ ಗಣೇಶನನ್ನು ವೀಕ್ಷಿಸಲು ಬಂದಿರುವುದಾಗಿ ಪ್ರೀತಿ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರದ ಮಹಾಕಾಳಿ ದೇವಾಲಯದ ಗಣಪತಿ, ತಿಮ್ಮಕ್ಕ ಬಡಾವಣೆಯ ಗಣಪತಿ ಸೇರಿದಂತೆ ಇತರೆ ಗಣಪತಿ ಪ್ರತಿಷ್ಠಾಪನಾ ಜಾಗಗಳಿಗೆ ಅವರು ಭೇಟಿ ನೀಡಿ ನಂತರ ಮಾತನಾಡಿದರು. ತಿಮ್ಮಕ್ಕ ಬಡಾವಣೆಯಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶ ಪೆಂಡಾಲ್ಗೆ ಭೇಟಿ ನೀಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಪತ್ನಿ ಪ್ರೀತಿ ಸುಧಾಕರ್ ಅವರು ಪ್ರತಿ ವರ್ಷ ಚಿಕ್ಕಬಳ್ಳಾಪುರ ಕ್ಷೇತ್ರದ 650 ಗುಂಪುಗಳಿಗೆ ಕಾಣಿಕೆ ನೀಡಲಾಗುತ್ತಿದೆ. ಈ ಬಾರಿ ಸಂಸದರ ಪರವಾಗಿ ತಾವೇ ಮುಂದೆ ಬಂದು ಬಾಗಿನ ನೀಡುತ್ತಿರುವುದಾಗಿ ಹೇಳಿದರು. ಎಲ್ಲರಿಗೂ ವಿನಾಯಕ ವಿದ್ಯಾ ಬುದ್ಧಿ ನೀಡಿ ಕಾಪಾಡಲಿ ಎಂದು ಅವರು ಹಾರೈಸಿದರು. ರಾಜಕೀಯ ವಿದ್ಯಮಾನಗಳ ಬಗ್ಗೆ ಕೇಳಿದ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಪ್ರೀತಿ ಸುಧಾಕರ್, ಒಳ್ಳೆಯದನ್ನು ಮಾಡಿದರೆ ಯಾವುದೇ ಕಷ್ಟ ಬರಲ್ಲ, ಎಲ್ಲವೂ ಒಳ್ಳೆಯದಾಗಲಿದೆ. ದೇವರನ್ನು ನಂಬಿದ್ದೀವಿ, ಅವರೇ ಕಾಪಾಡುತ್ತಾರೆ. ನೋವು ತಿನ್ನೋದು ನಮಗೆ ರೂಢಿಯಾಗಿದೆ. ಆ ನೋವಿನಿಂದ ಬಲ ಬರುತ್ತದೆ ಹೊರತು ಭಯ ಇಲ್ಲ. ಹಾಗಾಗಿ ಧೈರ್ಯದಿಂದ ದೇವರು ಕಾಪಾಡುತ್ತಾರೆ ಎಂದು ಕೆಲಸ ಮಾಡುತ್ತಿದ್ದೇವೆ ಎಂದರು. ಇನ್ನು ಚಿಕ್ಕಬಳ್ಳಾಪುರದ ಮುಂದಿನ ಅಭ್ಯರ್ಥಿ ಆಗಲಿದ್ದಾರಾ ಎಂಬ ಪ್ರಶ್ನೆಗೆ ಸುಧಾಕರ್ ಅವರು, ರಾಜಕೀಯ ಜೀವನದಲ್ಲಿರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ನಾನು ಬರುತ್ತೇನೆ ಹೊರತು ನಾನು ಅಭ್ಯರ್ಥಿ ಆಗಲು ಅಲ್ಲ. ಅವರಿಗೆ ದೇವರು ಆಶೀರ್ವಾದ ಮಾಡಲಿ ಎಂದು ಹಾರೈಸುತ್ತೇನೆ. ಜನರ ಸೇವೆ
ಮಾಡಲಿ ಎಂಬುದೇ ನನ್ನ ಗುರಿ ಎಂದು ಹೇಳಿದರು. ಸಮಸ್ತ ಚಿಕ್ಕಬಳ್ಳಾಪುರ ಜನತೆಗೆ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಪ್ರತಿ ವರ್ಷ ನಮ್ಮ ಮನೆಯವರು ಯಾವ ರೀತಿ 650 ಜನ ಗುಂಪುಗಳಿಗೆ ಇದು ಕಾಣಿಕೆಯಾಗಿ ಕೊಡ್ತಿದ್ದಾರೋ ಅದೇ ರೀತಿ ಅವ್ರ ಪರವಾಗಿ ನಾನು ಬಂದು ಇವತ್ತು ನಮ್ಮ ಕಡೆಯಿಂದ ಕಾಣಿಕೆ ಬಾಗಿನವನ್ನು ಕೊಡ್ತಾ ಇದ್ದೀನಿ. ಆ ಗಣೇಶನಲ್ಲಿ ಸಮಸ್ತ ಜನರಿಗೆ ಒಳ್ಳೆ ಆರೋಗ್ಯ ವಿದ್ಯಾಬುದ್ಧಿ ಎಲ್ಲ ಕೊಟ್ಟು ಕಾಪಾಡಲಿ ಆ ದೇವರು ಅಂತ ನಾನು ಆಶಿಸ್ತೀನಿ. ನಾನು 650 ಗುಂಪುಗಳಿಗೆ ಸೇರೋ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದೀವಿ. ನಂಬರ್ 19th ವಾರ್ಡ್ ಮಹಾಕಾಳಿ ದೇವಸ್ಥಾನದಿಂದ ಶುರು ಮಾಡಿದ್ದೀನಿ. ಈಗ ನಾನು ಈಗಲೇ ಶುರು ಮಾಡಿರೋದು. ನಾನು ಬೇರೆ ಕಡೆ ಎಲ್ಲ ಇನ್ನೂ ನಾನು ತಿಳ್ಕೊಳ್ಳೋದಿದೆ ಎಲ್ಲೆಲ್ಲಿ ಹೋಗೋದು ಅಂತ. ಮುಖ್ಯವಾದ ಕಡೆಗಳಲ್ಲೆಲ್ಲ ಹೋಗಿ ಕೊಟ್ಬಿಟ್ಟು ಹೋಗ್ತೇನೆ. ನಮ್ಮ ಕಡೆ ಪದ್ಧತಿ ಬಂದು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಅಲ್ಲಿ ಗಣೇಶನ ದೇವಸ್ಥಾನ ಮತ್ತು ನಾಗರ ಇದಕ್ಕೆ ನಾವು ಹೋಗಾಡೋದು ಅಂತ ಎಲ್ಲ ಮಾಡ್ತೀವಿ. ಅದೆಲ್ಲ ಮಾಡಿ ನಾನು ನಮ್ಮ ದೊಡ್ಡವ್ರಿಗೆ ಸಮಾಧಿಗಳಿಗೆಲ್ಲ ಪೂಜೆ ಇವತ್ತಿನ ದಿನವೇ ಅದು ಇದಿರೋದ್ರಿಂದ ನಮ್ಮ ಇದು ಮುಂಚೆಯಿಂದ ಅದು ಪರಂಪರೆ ಬಂದಿರೋದ್ರಿಂದ ಅದನ್ನು ಮುಗಿಸ್ಕೊಂಡು ನಾನು ಈಗ ಎಲ್ಲ ಕಡೆ ಭೇಟಿ ಕೊಡ್ತಾ ಇದ್ದೀನಿ. ಇನ್ನು ನಗರಸಭೆ ಉಪಾಧ್ಯಕ್ಷ ಹಾಗೂ 5ನೇ ವಾರ್ಡಿನ ನಗರಸಭಾ ಸದಸ್ಯರಾದ ನಾಗರಾಜ್ ಮಾತನಾಡಿ, ಪ್ರತಿ ವರ್ಷ 600ಕ್ಕೂ ಹೆಚ್ಚು ಯುವಕ ಮಂಡಳಿಗಳಿಗೆ ಗಣೇಶ ಪ್ರತಿಷ್ಠಾಪಿಸಲು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ನಿರಂತರ ಸಹಕಾರ ನೀಡುತ್ತಿದ್ದಾರೆ. ಸನಾತನ ಧರ್ಮದ ಸಂಪ್ರದಾಯಗಳಲ್ಲಿ ಗಣೇಶ ಪ್ರತಿಷ್ಠಾಪನೆ ಪ್ರಮುಖವಾಗಿದ್ದು, ಈ ಆಚರಣೆಗೆ ಸಂಸದರ ಪ್ರೋತ್ಸಾಹ ಅಭಿನಂದನೀಯ ಎಂದರು. ಅವರು ಆಗಮಿಸಿ ಇವತ್ತು ಗಣೇಶನ ಒಂದು ಪ್ರತಿಷ್ಠಾಪನಾ ಪೂಜೆಯಲ್ಲಿ ಪಾಲ್ಗೊಂಡು ಈ ಚಿಕ್ಕಬಳ್ಳಾಪುರ ಜನತೆಯ ಒಳ್ಳೇದು ಬಯಸಿದ್ದಾರೆ. ನಿಜವಾಗ್ಲೂ ಅವರು ಧನ್ಯವಾದಗಳು ತಿಳಿಸ್ತೀವಿ ನಾವು 5ನೇ ವಾರ್ಡು ನಾಗರಿಕರ ಪರವಾಗಿ. ಅದೇ ರೀತಿ ಸುಮಾರು 600ಕ್ಕೂ ಹೆಚ್ಚು ಜಾಗಗಳಲ್ಲಿ ಗಣೇಶ ಒಂದು ಪ್ರತಿಷ್ಠಾಪನೆ ಮಾಡಿ ಈ ಒಂದು ಪರಿಸರ ಗಣೇಶವನ್ನು ನೀವು ಪ್ರತಿಷ್ಠಾಪಿಸಿ ಈ ಒಂದು ನಮ್ಮ ಹಿಂದೂ ಸಂಪ್ರದಾಯನ ಇನ್ನೂ ಹೆಚ್ಚಾಗಿ ಬೆಳೆಸೋವಂಥದ್ದಾಗಬೇಕು, ಒಗ್ಗಟ್ಟಾಗಿರಬೇಕು, ದೇವ್ರನ್ನ ಹೆಚ್ಚು ನಂಬಬೇಕು ಅಂತೇಳಿ ಮಾನ್ಯ MP ಅವರು ಕೂಡ ಒಂದು ಒಳ್ಳೆಯ ನಿರ್ಧಾರ ತಗೊಂಡಿದ್ದಾರೆ. ವರ್ಷವೂ ಒಂದೊಂದು ವಿನೂತನ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡುವಂಥ MP ಸಾಹೇಬರು ಡಾಕ್ಟರ್ ಕೆ ಸುಧಾಕರ್ ಅವರು ಶ್ರೀಮತಿಯವರು ಕೂಡ ಎಲ್ಲ ಜಾಗಗಳಿಗೂ ಹೋಗಿ ಪೂಜೆ ಸಲ್ಲಿಸುವಂಥ ಕಾರ್ಯಕ್ರಮಗಳ ಆಯೋಜನೆ ಮಾಡಿಕೊಂಡಿರೋದು ಭಾಳ ಖುಷಿ ಪಡುವಂಥ ವಿಚಾರ. ಅದೇ ರೀತಿ ಮೇಡಮ್ ಅವರು ಈಗ ತಾನೇ ಒಂದು 4-2 ಮಾತು ಹೇಳ್ಬಿಟ್ಟು ಹೋದರು. ರೈತರಿಗೆ ಒಳ್ಳೆ ಬೆಳೆ ಆಗಲಿ, ಮಳೆ ಆಗಲಿ, ಅದೇ ರೀತಿ ನಾಗರಿಕರಿಗೆ ಒಳ್ಳೆ ಆರೋಗ್ಯ ಕೊಡಲಿ ಅಂತೇಳಿ ಗಣೇಶನ ಹತ್ರ 1-2 ಮಾತು ಹೇಳಿದ್ದಕ್ಕೆ ಭಾಳ ಖುಷಿಯಾಯಿತು. ಅವರು ಕೂಡ ಸದಾಕಾಲ ಚೆನ್ನಾಗಿರಬೇಕು, ಜನಸೇವೆಯಲ್ಲಿ ತೊಡಗ್ತಾ ಇರಬೇಕು, ಅವ್ರಿಗೂ ಭಗವಂತ ಹೆಚ್ಚಿನ ಆಶೀರ್ವಾದ ಕೊಡಲಿ ಅಂತೇಳಿ ಬಯಸ್ತೀನಿ. ಅಲ್ಲದೆ ಎಲ್ಲರೂ ಒಗ್ಗಟ್ಟು ಪ್ರದರ್ಶನ ಮಾಡಬೇಕೆಂದು ಸಂಸದರು ತೀರ್ಮಾನ ಕೈಗೊಂಡಿದ್ದಾರೆ. ಪ್ರತಿ ವರ್ಷ ವಿನೂತನ ಕಾರ್ಯಕ್ರಮಗಳು ಆಯೋಜಿಸಿ ಜನರನ್ನು ಸಂಘಟಿಸುತ್ತಾರೆ. ಸುಧಾಕರ್ ಅವರ ಪತ್ನಿಯವರು ಅವರ ಮಾರ್ಗದರ್ಶನದಲ್ಲಿಯೇ ಸಾಗುತ್ತಿರುವುದು ಸ್ವಾಗತಾರ್ಹ ಬೆಳವಣಿಗೆ ಎಂದರು. ಈ ವೇಳೆ ನಿವೃತ್ತ ಶಿಕ್ಷಕ ಚೌಡಪ್ಪ, ನವಮೋಹನ್, ಜಯರಾಮ್, ಕೆಂಪಣ್ಣ ಸೇರಿದಂತೆ ಇತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಹಳೆಯ ದ್ವೇಷದ ಹಿನ್ನೆಲೆಯಲ್ಲಿ ಯುವಕನ ಮೇಲೆ ದೊಣ್ಣೆಯಿಂದ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ಶಿಡ್ಲಘಟ್ಟ ತಾಲೂಕಿನ ಬಾಶೆಟ್ಟಹಳ್ಳಿ ಗೇಟ್ ಬಳಿ ಇರುವ NK ಬಾರ್ ಅಂಡ್ ರೆಸ್ಟೋರೆಂಟ್ ಮುಂದೆ ನಡೆದಿದೆ. ಹಲ್ಲೆಗೆ ಹಳೆಯ ದ್ವೇಷವೇ ಕಾರಣ ಎನ್ನಲಾಗಿದ್ದು, ಈ ಸಂಬಂಧ ಠಾಣೆಯಲ್ಲಿ ಪ್ರಕರಣವೂ ದಾಖಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗೇಟ್ನಲ್ಲಿರುವ NK ಬಾರ್ ಮುಂದೆ ಯುವಕನೊಬ್ಬನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿರುವ ಘಟನೆ ನಡೆದಿದೆ. ವಿಜಯ್ ಎಂಬಾತನಿಂದ ಶ್ರೀನಿವಾಸ ಎಂಬಾತನ ಮೇಲೆ ಮನಸೋ ಇಚ್ಛೆ ದೊಣ್ಣೆಯಿಂದ ಹಲ್ಲೆ ನಡೆಸಲಾಗಿದೆ. ದೊಣ್ಣೆಯಿಂದ ತಲೆಗೆ ಹೊಡೆಯುವ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಶ್ರೀನಿವಾಸನ ತಲೆಗೆ ಗಂಭೀರ ಗಾಯಗಳಾಗಿವೆ. ಗಾಯಾಳು ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ.
ಶೈಲಿಯಲ್ಲಿ ಶ್ರೀನಿವಾಸ್ ಎಂಬಾತನಿಗೆ ಧಮ್ಕಿ ಹಾಕಿ ದೊಣ್ಣೆಯಿಂದ ಮನಸೋ ಇಚ್ಛೆ ಹಲ್ಲೆ ಮಾಡಲಾಗಿದೆ. ವಿಜಿ ಏಟಿಗೆ ಶ್ರೀನಿವಾಸ್ ಪ್ರಜ್ಞೆ ತಪ್ಪಿ ಬಿದ್ದಿದ್ದು ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಈ ಹಿಂದೆ ವಿಜಿ ಹಾಗೂ ಮತ್ತೊಬ್ಬರ ಜೊತೆ ಗಲಾಟೆ ನಡೆದಾಗ ಶ್ರೀನಿವಾಸ್ ಬಿಡಿಸಿದ್ದರು ಎಂಬ ಕಾರಣಕ್ಕೆ ವಿಜಿ ದ್ವೇಷ ಬೆಳೆಸಿಕೊಂಡು ಹಲ್ಲೆ ನಡೆಸಿರುವುದಾಗಿ ತಿಳಿದು ಬಂದಿದೆ. ನನ್ನ ಹೆಸರು ನಾಗರತ್ನ. ನಮ್ಮದು ಶೆಟ್ಟಹಳ್ಳಿ. ನಾವು ದನ್ಮಿಟ್ಟನಹಳ್ಳಿಗೆ ಹೋಗಿದ್ವಿ. ಆವತ್ತು ಈ ಥರ ಘಟನೆ ನಡೆದಿದೆ ಸರ್. ನಮ್ಮ ಯಜಮಾನ್ರಿಗೆ ಹೊಡೆದಿದ್ದಾರೆ ಸರ್. ದೊಣ್ಣೆ ತಗೊಂಡು ಹಿಂದೆಯಿಂದ ಬಂದು ಹೊಡೆದು, ವಿಜಿ ಅಂತ ಸರ್, ಆನೆ ಮಡ್ಗು ಅವ್ರದ್ದು ವಿಜಿ ಅಂತ ಹಿಂದೆಯಿಂದ ಬಂದು ನಮ್ಮ ಯಜಮಾನ್ರಿಗೆ ಹೊಡೆದಿದ್ದಾರೆ ಸರ್. ದೊಣ್ಣೆ ತಗೊಂಡು ಸರ್, ಏನೋ ಹಿಂದಿನ ದ್ವೇಷದಿಂದ ಹೊಡೆದಿದ್ದಾರೆ ಸರ್. ಯಾವುದೋ ಗಲಾಟೆ ನಡೀತಾ ಇರುವಾಗ ನಮ್ಮ ಯಜಮಾನ್ರು ಮಧ್ಯೆ ಹೋಗ್ಬಿಟ್ಟು ಬಿಡಿಸಿದ್ದಾರೆ ಸರ್. ಆ ಒಂದು ರಿವೆಂಜ್ ಇಟ್ಕೊಂಡು ಮನೆ ಸಿಕ್ಕಿದಾಗ ಆ ಒಂದು ಕಾರಣದಿಂದಾಗಿ ಅವ್ರಿಗೆ ಹೊಡೆದಿದ್ದಾರೆ ಸರ್. ಸೋಮವಾರ ಸಂಜೆ ಒಂದು 6 ಗಂಟೆ 6:30 7 ಗಂಟೆ ಒಳಗಡೆ ನಡೆದಿತ್ತು ಸರ್. ನಾನು ಫೋನ್ ಮಾಡಿ ನಮ್ಮ ಯಜಮಾನ್ರು ಮಾತಾಡಿಸಿದಾಗ ಸ್ವಲ್ಪ ಡೆಲ್ಲಾಗಿ ಮಾತಾಡಿದ್ರು. ಏನಾಗಿದೆ ಅಂತ ನನ್ನ ಮಗನ ಕಳಿಸ್ದೆ. ಅಲ್ಲಿ ನನ್ನ ಮಗ ನೋಡಿ ಬಂದು ನನಗೆ ಮಾಹಿತಿ ತಿಳಿಸಿದಾಗ ನಾನು ಸ್ಥಳಕ್ಕೆ ಹೋಗಿ ನೋಡಿದೆ ಸರ್. ಫುಲ್ಲು ಬ್ಲಡ್ ಎಲ್ಲ ಬರ್ತಾಯಿತ್ತು. ಮತ್ತು ನಾನು ನಮ್ಮ ಭಾವ ಅವ್ರಿಗೆ ಫೋನ್ ಮಾಡಿ ಕರೆಸ್ಕೊಂಡು ಪೊಲೀಸವರೆಲ್ಲ ಇನ್ಫಾರ್ಮ್ ಮಾಡಿ ನಾವು ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದ್ವಿ ಸರ್. ಪಬ್ಲಿಕ್ಕಲ್ಲೇ ಅವನು ಈ ಥರ ಬಂದು ಹೊಡೆದಿದ್ದಾನಂದರೆ ನಾಳೆ ಬೆಳಿಗ್ಗೆ ನಮ್ಮ ಯಜಮಾನ್ರಿಗೆ ಏನಾದರೂ ಆದರೂ ಕೂಡ ಅವನೇ ಸರ್ ಹೊಣೆ. ಇದಕ್ಕೆ ಅವರೇ ಜವಾಬ್ದಾರಿ ಇರ್ತಾರೆ. ಈ ಥರ ಎಲ್ಲ ಆಗ್ತಾಯಿದ್ರು ಯಾರೂ ಇಡ್ಸ್ಕೊಳ್ತಾ ಇಲ್ಲ. ನಮಗೆ ನ್ಯಾಯ ಬರಬೇಕು. ನನ್ನ ಗಂಡ ದುಡಿಲಿಲ್ಲ ಅಂದರೆ ನಮ್ಮ ಮನೆ ಪರಿಸ್ಥಿತಿ ಇದಿಲ್ಲ. ಅವರು ಈಗ ಈ ಥರ ಇದ್ದಾರೆ. ನನಗೆ 3 ಮಕ್ಕಳಿದೆ ಸರ್. ಅವ್ರು ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಮನೆಯಲ್ಲಿ ನಡೆಯಲ್ಲ. ನಮ್ಮ ಗಂಡ ಡ್ರೈವರ್ ಸರ್, ಬಸ್ ಡ್ರೈವರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು 4 ದಿನದಿಂದ ಮನೆಯಲ್ಲಿದ್ದಾರೆ. ನಮ್ಮ ಪರಿಸ್ಥಿತಿ ತುಂಬ ಇದಾಗಿದೆ ಸರ್. ನಮಗೆ ನ್ಯಾಯ ಬೇಕು ಸರ್. ಘಟನೆ ನಡೆದು 2 ದಿನಗಳಾದರೂ ಆರೋಪಿಯನ್ನು ವಶಕ್ಕೆ ಪಡೆಯದ ಪೊಲೀಸರು ಹಿಂದೇಟು ಹಾಕುತ್ತಿರುವ ಬಗ್ಗೆ ಗಾಯಾಳು ಶ್ರೀನಿವಾಸ್ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಬಾರಿನಲ್ಲಿ ಮದ್ಯಪಾನ ಮಾಡಲು ಶ್ರೀನಿವಾಸ್ ಬಂದಿದ್ದ ವೇಳೆ ಹಲ್ಲೆ ನಡೆಸಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ಬಶೆಟ್ಟಹಳ್ಳಿ ಗೇಟ್ನಲ್ಲಿರುವ ಬಾರ್ನಲ್ಲಿ ಮದ್ಯಪಾನ ಮಾಡಲು ಬಂದಿದ್ದ ಶೆಟ್ಟಹಳ್ಳಿ ಗ್ರಾಮದ ನಿವಾಸಿ ಚಾಲಕ ವೃತ್ತಿ ಮಾಡುವ ಶ್ರೀನಿವಾಸ್ ಮೇಲೆ ಆನೆಮಡುಗು ವಿಜಿ ಎಂಬಾತ ಹಲ್ಲೆ ನಡೆಸಿದ್ದಾರೆ. ಶೆಟ್ಟಹಳ್ಳಿ ನಿವಾಸಿ ಶ್ರೀನಿವಾಸ್ ದನಮಿಟ್ಟಹಳ್ಳಿಯಲ್ಲಿ ಮದುವೆಯಾಗಿದ್ದು ಹಬ್ಬದ ಹಿನ್ನೆಲೆಯಲ್ಲಿ ಪತ್ನಿಯ ತವರೂರು ದನಮಿಟ್ಟಹಳ್ಳಿಗೆ ಹೋಗಿದ್ದ. ಅಲ್ಲಿ ಸಮೀಪದ ಬಶೆಟ್ಟಹಳ್ಳಿ ಗೇಟ್ನಲ್ಲಿರುವ ಬಾರ್ ಒಂದಕ್ಕೆ ಮದ್ಯಪಾನ ಮಾಡಲು ಹೋಗಿದ್ದಾನೆ. ಅಲ್ಲಿಗೆ ಶ್ರೀನಿವಾಸ್ನೊಂದಿಗೆ ಹಳೆಯ ಗಲಾಟೆಗೆ ಸಂಬಂಧಿಸಿದಂತೆ ದ್ವೇಷ ಇಟ್ಟುಕೊಂಡಿದ್ದ ಆನೆಮಡುಗು ವಾಸಿ ವಿಜಿಯು ಬಂದಿದ್ದು ಇಬ್ಬರೂ ಮುಖಾಮುಖಿಯಾಗಿದ್ದಾರೆ. ಶ್ರೀನಿವಾಸ್ ಮೇಲೆ ವಿಜಿ ಹಲ್ಲೆ ಮಾಡಲು ಮುಂದಾಗಿದ್ದಾನೆ. ಇಲ್ಲಿಂದ ಅದೇಗೆ ಹೋಗುತ್ತೀಯಾ ನೋಡೋಣ ಎಂದು ಶ್ರೀನಿವಾಸ್ ಮೇಲೆ ವಿಜಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ದಾನೆ ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಬಾರಿನಲ್ಲಿದ್ದವರು ಇಬ್ಬರ ಗಲಾಟೆ ಬಿಡಿಸಿ ಹೊರ ಕಳುಹಿಸಿದ್ದಾರೆ. ಶ್ರೀನಿವಾಸ್ ಹೊರಬಂದು ಬೈಕ್ ಏರುತ್ತಿದ್ದ ವೇಳೆ ಹಿಂದೆಯಿಂದ ಬಂದ ವಿಜಿ ದೊಣ್ಣೆಯಿಂದ ಶ್ರೀನಿವಾಸ್ ತಲೆಗೆ ಜೋರಾಗಿ ಹೊಡೆದಿದ್ದಾನೆ. ಪ್ರಜ್ಞೆ ತಪ್ಪಿ ಶ್ರೀನಿವಾಸ್ ಬಿದ್ದರೂ ಬಿಡದೆ ಆತನ ಮೇಲೆ ಮತ್ತೆ ಹಲ್ಲೆ ನಡೆಸಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. 1.5 ತಿಂಗಳ ಹಿಂದೆ ಶಿಡ್ಲಘಟ್ಟದಿಂದ ತನ್ನೂರು ಶೆಟ್ಟಹಳ್ಳಿಗೆ ಶ್ರೀನಿವಾಸ್ ಬೈಕ್ನಲ್ಲಿ ಹೋಗುವಾಗ ವಿಜಿ ಎಂಬಾತ ಮಲ್ಲಹಳ್ಳಿ ಗೇಟ್ನಲ್ಲಿ ನಿಂತಿದ್ದು ಶ್ರೀನಿವಾಸನನ್ನು ಮಲ್ಲಹಳ್ಳಿಯ ವ್ಯಕ್ತಿಯೊಬ್ಬರ ವಿಳಾಸ ಕೇಳಿದಂತೆ ಶ್ರೀನಿವಾಸ್ ಮನೆ ತೋರಿಸಿದ್ದಾನೆ. ಮನೆ ತೋರಿಸುತ್ತಿದ್ದಂತೆ ವಿಜಿ ಏಕಾಏಕಿ ಆ ಮನೆಗೆ ನುಗ್ಗಿ ಮನೆಯಲ್ಲಿದ್ದವರ ಮೇಲೆ ಗಲಾಟೆಗೆ ಮಾಡಿದ್ದಾನೆ. ಆಗ ಅಲ್ಲಿಯೇ ಇದ್ದ ಶ್ರೀನಿವಾಸ್ ಇಬ್ಬರ ಗಲಾಟೆ ತಡೆದು ಅಲ್ಲಿಂದ ಹೋಗಿದ್ದಾನೆ. ಇದೇ ವಿಚಾರವಾಗಿ ದ್ವೇಷ ಬೆಳೆಸಿಕೊಂಡಿದ್ದ ವಿಜಿ ತನ್ನ ಮೇಲೆ ಹಲ್ಲೆ ಮಾಡಿರುವುದಾಗಿ ಪೊಲೀಸರಿಗೆ ಹೇಳಿದ್ದಾನೆ. ಅಲ್ಲದೆ ವಿನಾಕಾರಣ ಮಾರಣಾಂತಿಕ ಹಲ್ಲೆ ನಡೆಸಿದ ವಿಜಿ ಮೇಲೆ ಕ್ರಮ ಜರುಗಿಸಬೇಕು, ನನಗೆ ನ್ಯಾಯ ಕೊಡಿಸಬೇಕೆಂದು ಶ್ರೀನಿವಾಸ್ ಮತ್ತು ಆತನ ಪತ್ನಿ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಮನವಿ ಮಾಡಿದ್ದಾರೆ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗೌರಿ ಗಣೇಶ ಹಬ್ಬ ಬಂದಿದೆ. ಈ ಹಬ್ಬದ ವಿಶೇಷವೆಂದರೆ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ನಾನಾ ಸಂಸ್ಕೃತಿ ಕಾರ್ಯಕ್ರಮಗಳ ಮೂಲಕ ಅದ್ದೂರಿಯಾಗಿ ವಿಸರ್ಜನೆ ಮಾಡುವುದು ಸಾಮಾನ್ಯ. ಆದರೆ ಕೋಲಾರದಲ್ಲಿ ಶಿಕ್ಷಕರೊಬ್ಬರು ಇದಕ್ಕೆ ಭಿನ್ನವಾಗಿದ್ದಾರೆ.
ಈ ಬಾರಿ ಪಾಕಿಸ್ತಾನದ ಮೇಲೆ ಭಾರತ ನಡೆಸಿರುವ ಆಪರೇಷನ್ ಸಿಂಧೂರ ಬಿಂಬಿಸುವ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸುವ ಮೂಲಕ ಗಮನ ಸೆಳೆದಿದ್ದಾರೆ. ಹಾಗಾದರೆ ಏನು ಅದರ ವಿಶೇಷ ನೋಡೋಣ ಬನ್ನಿ. ವಿಘ್ನ ವಿನಾಶಕ ಗಣೇಶ ಚತುರ್ಥಿ ಹಿನ್ನೆಲೆ ಕೋಲಾರ ಜಿಲ್ಲೆಯ ಮಾಲೂರು ಪಟ್ಟಣದ ಚಿತ್ರಕಲಾ ಶಿಕ್ಷಕರೊಬ್ಬರ ಮನೆಯಲ್ಲಿ ವಿಭಿನ್ನವಾಗಿ ಗಣೇಶ ಮೂರ್ತಿ ಪ್ರತಿಷ್ಠಾಪಿಸಿ ಗಮನ ಸೆಳೆದಿದ್ದಾರೆ. ಪಹಲ್ಗಾಮ್ನಲ್ಲಿ ಭಾರತೀಯರ ಮೇಲೆ ಗುಂಡಿನ ದಾಳಿ ನಡೆಸಿದ ಉಗ್ರರ ಹೇಯ ಕೃತ್ಯದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮೂಲಕ ಉಗ್ರರ ಹುಟ್ಟು ಹಡಗಿಸಿದ್ದ ಭಾರತೀಯ ಸೇನಾ ಕಾರ್ಯಾಚರಣೆಯನ್ನ ಗಣಪತಿ ಶಿಕ್ಷಕ ದಯಾನಂದ್ ಅವರು ಕಳೆದ ಹಲವು ವರ್ಷಗಳಿಂದ ಆಯಾ ವರ್ಷದಲ್ಲಿ ನಡೆದ ಪ್ರಚಲಿತ ಘಟನೆಗಳನ್ನು ಆಧರಿಸಿ ಮನೆಯಲ್ಲಿ ವಿಶೇಷವಾಗಿ ಗಣಪತಿ ಕೂರಿಸುವುದು ರೂಢಿಸಿಕೊಂಡಿದ್ದಾರೆ. ಭಾರತೀಯ ಸೇನೆ ಹಮ್ಮಿಕೊಂಡಿದ್ದ ಆಪರೇಷನ್ ಸಿಂಧೂರ ಯಶಸ್ವಿ ಕಾರ್ಯಾಚರಣೆಯಲ್ಲಿ ಗಣಪತಿ ಸೈನಿಕನಾಗಿ ಭಾಗಿಯಾಗಿರುವುದನ್ನು ತೋರಿಸಲಾಗಿದೆ. ಇನ್ನು ಕರ್ನಲ್ ಸೋಫಿಯಾ ಕುರೇಶಿ ಹಾಗೂ ವಿಂಗ್ ಕಮಾಂಡರ್ ಫ್ಯೂಮಿಕಾ ಸಿಂಗ್ ಅವರ ಭಾವಚಿತ್ರವನ್ನು ಇಟ್ಟು ದೇಶದ ಹೆಮ್ಮೆಯ ಮಹಿಳೆಯರು ಎಂದು ಹೆಸರಿಸಲಾಗಿದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯಲ್ಲಿ ಸ್ವದೇಶ ನಿರ್ಮಿತ ಕ್ಷಿಪಣಿ ಹಾಗೂ ಹೆಲಿಕಾಪ್ಟರ್ಗಳನ್ನು ಬಳಸಿಕೊಂಡಿರುವುದನ್ನು ಇಲ್ಲಿ ಗಣಪತಿ ಮೂಲಕ ಬಿಡಿಸಲಾಗಿದ್ದು ನೋಡುಗರ ಗಮನ ಸೆಳೆದಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಸುಬ್ಬರಾಜು, ವಾರ್ಡ್ ನಂಬರ್ 29, ಗೌರಿಬಿದನೂರು ನಗರಸಭಾ ಸದಸ್ಯರು. ಗಣದೈವತಾಯ ಗಣಾಧ್ಯಕ್ಷಾಯ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ.
ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9840301082 799677677. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಸ್ವಾಗತ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ತವರು ಜಿಲ್ಲೆಯಲ್ಲಿ ಸ್ಮಶಾನಕ್ಕೆ ಜಾಗವಿಲ್ಲದೆ ರಸ್ತೆಯಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸಿದ ಘಟನೆ ನಡೆಯಿತು. ಅಹಿಂದ ನಾಯಕ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಸಮಾನ ಅಭಿವೃದ್ಧಿ, ದೇವರಾಜು ಅರಸು ಅವರ ಆಡಳಿತ ಮೀರಿಸುವ ರೀತಿಯಲ್ಲಿ ಆಡಳಿತ ಎಂದೆಲ್ಲ ಹೇಳುವ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿಯೇ ಈ ಸ್ಥಿತಿ ಎದುರಾಗಿರುವುದು ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿದೆ. ಅದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ. ಮುಖ್ಯಮಂತ್ರಿಯವರ ಬೆಂಬಲಿಗರೇ ಹೇಳುವಂತೆ ಸಿದ್ದರಾಮಯ್ಯನವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಸಮಾನವಾಗಿ ಅಭಿವೃದ್ಧಿ ಮಾಡಿದ್ದಾರಂತೆ. ಅಷ್ಟೇ ಅಲ್ಲ, ದೇವರಾಜ ಅರಸು ಅವರನ್ನು ಮೀರಿಸುವ ಆಡಳಿತ ನೀಡಿದ್ದಾರಂತೆ. ಆದರೆ ಅವರದೇ ತವರು ಜಿಲ್ಲೆಯಲ್ಲಿ ಯಾರಾದರೂ ಸತ್ತರೆ ಹೂಳಲು ಜಾಗವಿಲ್ಲದೆ ಜನ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಹಾಗಾದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ಇದೇನಾ ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡುವಂತಾಗಿದೆ. ಏನಾದ್ರು ಸಮಾಧಿಗೆ ಹೋಗಕ್ಕೆ ನಮ್ಗೆ ಜಾಗ ಇಲ್ಲ. ಹೆಣ ತಗೋಬೇಕಾರೆ ಭಾರಿ ಹಿಂಸೆ. ಹೊತ್ತಿಗೆ ಹೋಗ್ಬೇಕಾದ್ರೆ ಹಿಂಸೆ. ಗದ್ದೆ ಕಟ್ಬಿಟ್ಟಾರೆ. ಅಲ್ಲಿ ಸಮಾಧಿನೇ ಗದ್ದೆ ಕಟ್ಕೊಂಡಾರೆ. ಸಮಾಧಿ ಮಾಡಾಣಿಗೆ ಹೋಗಕ್ಕೆ ಜಾಗ ಇಲ್ಲ, ರೋಡ್ ಇಲ್ಲ, ಊತ್ಕತ್ತ ಗದ್ದೆ. ಎತ್ಕ ಹೋಗ್ಬೇಕಾರೆ ನಮ್ಮ ಮೇನ್ ರೋಡಿಂದ ಮೇಕ್ ಹತ್ಬೇಕಾರೆ ಕಡ್ದಗಿ ಅದ, ಹತ್ತಕ್ಕಾಗಲ್ಲ. ಅಕಸ್ಮಾತ್ ಸೋದಾಗ ತುಂಬ್ಕೋಯ್ತೀವಿ ಅಂದರೆ ಗಾಡಿ ಗಟ್ಟ ಹೋಗೋಕ್ಕಾಗಲ್ಲ. ಮೇನ್ ರೋಡ್ನಿಂದ ಇಲ್ಲಿಂದ ಬರಬೇಕು ಅಲ್ಲಿಗೆ. ಹಂಗಾಗಲ್ಲ ಸರ್ ಸಮಸ್ಯೆ. ನಮ್ಗೆ ಒಂದು ಜಾಗ ಹಾಕೊಂಡಾಗಿ ನಮ್ಗೆ ಮಾಡಿಕೊಡಿ ಸರ್. ನಮ್ಮ ಇನ್ನೇನು ಕೇಳ್ಕೊತಾ ಇಲ್ಲ. ಮಸನ ಜಾಗ ಒಂದು ಗುಡಿಸಿ ಅವ್ರನ್ನ ಕೊಂಡಾಗಿ ಹೇಳಿ ಒಂದು ಕಲ್ತಂತೆ ಗಿಲ್ತಂತೆ ಹಾಕ್ಸಿ ಜಾಗ ಮಾಡಿಸಿ ಒಂದು ರೋಡ್ ಮಾಡಿಕೊಟ್ಬಿಟ್ರೆ ನಮ್ಗೆ ಅಷ್ಟೇ ಅನುಕೂಲ ಸರ್. ಈಗ MLA ಅವ್ರಿಗೆ ಹೇಳಿ ಜ್ಞಾಪನೆ ಮಾಡಿದ್ದಾರೆ. MLA ಗೆ ಹೇಳಿಮಿ ಸರ್. MLA ಗೆ ಹೇಳಿಮಿ. ಇವಾಗ ದರ್ಶನ ಅವ್ರಿಗೆ ಹೇಳಿಮಿ, ಲೆಟರ್ ಕೊಟ್ಟಿಮಿ. ತಾಲೂಕು ಆಫೀಸ್ಗೆ ಹೋಗಿ ವಿಡಿಯೋ ಯಾವುದೋ ವಿಡಿಯೋ ಅವ್ರಿಗೆಲ್ಲ ಕೊಡಿ ಲೆಟರ. ಯಾರು ಬಂದು ಮಾಡಿಸ್ಕೊಡ್ತೀವಿ. ಹೋದ ವರ್ಷ ಬಂದು ಕಲ್ಲು ನಿಲ್ಲಿಸ್ಬಿಟ್ಟು ಇಲ್ಲಿ ಬರಬೇಕು ನಮ್ಗೆ ಮಾಡಿಸ್ಕೊಡ್ತೀವಿ ಅಂದ್ರೆ ಅಂತ. ನಮ್ಮ ಜಾಗ ಇಲ್ಲಿ ಗಂಟೆ ಅದ. ಇದು ಇತ್ತ ಗೊತ್ತೋರಿ, ಇತ್ತ ನಮ್ಮ ಸ್ವಂತ ಮಸನಗಾಡು ಇದು ಅಂತ ಏನು ಮಾಡಿಲ್ಲ ಅಲ್ಲಿ. ಸುಮ್ಮನೆ ಹಂಗೆ ಬಿಟ್ಟಾರೆ. ಈಗ ಗದ್ದೆ ಕಟ್ಬಿಡ್ತಾರೆ. ಅವ್ರೇನ ಗದ್ದೆಯವ್ರೇನೂ ಇಲ್ಲ. ತುಳ್ಕೊಂಡು ಹೋಗಿ ಏನಾರು ಮಾಡ್ಕೊಳ್ಳಿ ಅಂತಾರೆ. ನಮ್ಗೆ ಹೋಗೋಕೆ ಹಿಂಸೆ. ಮಂಡಿ ಗಂಟೆ ಊದ್ಕೊತದ. ಮಂಡಿ ಗಂಟೆ ಊದ್ಕೊಂಡು ಎತ್ತಿಯಾಗ ಈಜ್ಕೋಕದ ಸೆಣ ಹೊತ್ಕೊಂಡು ಭಾರಿ ಹಿಂಸೆ. ಅದೊಂದು ಮಾಡಿಸ್ಕೊಡ್ಬಿಟ್ರೆ ನಮಗೆ ಇನ್ನೇನು ತೊಂದರೆ ಇಲ್ಲ. ಅದೊಂದು ಮಾಡಿಸ್ಬೇಕು ಸರ್. ಅದೊಂದು ಈಗ ತಹಸೀಲ್ದಾರ್ ಯಾರು ಬಂದು ನೋಡಿಲ್ಲ ನಮಗೆ? ಇಲ್ಲ ಸರ್. ಏನೋ ಬಂತೀವಿ ನಾಡ ನಮ್ಮ ಮಾಡಿಸ್ಕೊಡ್ತೀವಿ. ಇವತ್ತು ಏನೋ ಮಾಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಹಸರ್ಕೊಂಡು ಹೋಗಿ ಬೇರೆಯವ್ರ ಜಮೀನುಗಂಡು ಹೋಗಿ ಗಾಡಿ ಗಟ್ಟ ಹೊಡ್ಕೊಂಡು ಹೋಗಿ ಹಸರ್ಕೊಂಡು ಹೋಗಿ ಮಾಡಿಬಿಟ್ಟು ಒಪ್ಪ ಮಾಡ್ಬಿಟ್ಟು ಬಂದು ಈಗ ನಂಜನಗೂಡು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸತ್ತವರ ಶವ ಸಂಸ್ಕಾರಕ್ಕೆ ಸ್ಥಳವಿಲ್ಲದೆ ಗ್ರಾಮದಲ್ಲಿ ಶವ ಇಟ್ಟು ಪ್ರತಿಭಟನೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ದೇವರಸನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೊಸೂರು ಗ್ರಾಮದಲ್ಲಿ ಸಾಕಷ್ಟು ವರ್ಷಗಳಿಂದಲೂ ಇರುವ ಸ್ಮಶಾನವನ್ನ ಆಕ್ರಮಿಸಿಕೊಂಡು ಶವ ಸಂಸ್ಕಾರಕ್ಕೆ ಸಮಸ್ಯೆ ಎದುರಾಗಿದೆ. ಒತ್ತುವರಿದಾರರ ವಿರುದ್ಧ ಕ್ರಮ ಕೈಗೊಂಡು ಸಾರ್ವಜನಿಕರ ಸ್ಮಶಾನವನ್ನು ಅಭಿವೃದ್ಧಿಪಡಿಸಿ ಎಂದು ತಾಲೂಕು ಆಡಳಿತಕ್ಕೆ ಸಾಕಷ್ಟು ಬಾರಿ ಮನವಿ ಸಲ್ಲಿಸಿದರೂ ತಾಲೂಕು ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಸ್ಮಶಾನ ಜಾಗದ ಸಮಸ್ಯೆ ಎದುರಾಗಿದೆ.
ಸತ್ತ ವ್ಯಕ್ತಿಗಳ ಅಂತ್ಯಕ್ರಿಯೆಗೆ ತೊಂದರೆಯಾಗಿದೆ ಎಂದು ಗ್ರಾಮಸ್ಥರು ಶವ ಇಟ್ಟು ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಸ್ಥಳಕ್ಕೆ ನಂಜನಗೂಡು ಗ್ರಾಮಾಂತರ ಠಾಣೆಯ ಪೊಲೀಸರು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಧಿಕಾರಿಗಳು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ. ನಮಗೆ ರಸ್ತೆ ಬಿಡಿಸುವ ತನಕ ಅಂತ್ಯಕ್ರಿಯೆ ಮಾಡಿಸುವುದಿಲ್ಲ ಎಂದು ಗ್ರಾಮಸ್ಥರು ಪಟ್ಟು ಹಿಡಿದಿದ್ದರು. ನಂತರ ಗ್ರಾಮಸ್ಥರ ಮನವೊಲಿಸಿ ಕೆಲ ದಿನಗಳ ಒಳಗಾಗಿ ಸ್ಮಶಾನ ಕಲ್ಪಿಸಿಕೊಡುತ್ತೇವೆ ಎಂದು ಭರವಸೆ ನೀಡಿದ ಬಳಿಕ ಶವ ಸಂಸ್ಕಾರ ನೆರವೇರಿಸಲು ಮುಂದಾದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ತಾಲೂಕಿನ ತಿಮ್ಮಂಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಮ್ಮವಾರಿಪಲ್ಲಿ ಗ್ರಾಮಕ್ಕೆ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಭೇಟಿ ನೀಡಿ ಆಕಸ್ಮಿಕ ಬೆಂಕಿ ಅಪಘಾತದಲ್ಲಿ 48 ಕುರಿ ಕಳೆದುಕೊಂಡ ರೈತ ಮಂಜುನಾಥ ಅವರಿಗೆ ವೈಯಕ್ತಿಕವಾಗಿ 30,000 ಆರ್ಥಿಕ ನೆರವು ನೀಡಿದರು. ಅಲ್ಲದೆ ಸರ್ಕಾರದಿಂದ ಪರಿಹಾರ ಕೊಡಿಸುವ ಭರವಸೆ ನೀಡಿದರು. ಬಾಗೇಪಲ್ಲಿ ತಾಲೂಕಿನ ಕಮ್ಮವಾರಪಲ್ಲಿಯ ಮಂಜುನಾಥ ಎಂಬುವರ ಕುರಿಗಳ ದೊಡ್ಡಿಗೆ ವಿದ್ಯುತ್ ಪ್ರವಹಿಸಿದ ಪರಿಣಾಮ 48 ಕುರಿಗಳು ಮೃತಪಟ್ಟಿದ್ದವು. ಕಳೆದ ಆಗಸ್ಟ್ 25ರಂದು ರಾತ್ರಿ ಕುರಿಗಳು ಸಾವನ್ನಪ್ಪಿದ್ದು, ಘಟನಾ ಸ್ಥಳಕ್ಕೆ ಇಂದು ಭೇಟಿ ನೀಡಿದ ಶಾಸಕ ಸುಬ್ಬಾರೆಡ್ಡಿ ಪರಿಶೀಲನೆ ನಡೆಸಿ ಘಟನೆ ಸಂಭವಿಸಿದ ಬಗ್ಗೆ ಮಾಹಿತಿ ಪಡೆದರು. ನಂತರ ಮಾತನಾಡಿದ ಅವರು, ಮೃತಪಟ್ಟ ಕುರಿಗಳಿಗೆ ತಲಾ ಒಂದು ಕುರಿಗೆ 7,500 ರೂಪಾಯಿಗಳ ಸಹಾಯಧನವನ್ನ 1 ತಿಂಗಳಲ್ಲೇ ಕೊಡಿಸುತ್ತೇನೆ. ಸರ್ಕಾರದ ನಿಗಮದಿಂದ ಹಲವು ಕುರಿಗಳನ್ನು ಕೊಡಿಸುತ್ತೇನೆ. ವೈಯಕ್ತಿಕವಾಗಿ ಧನ ಸಹಾಯ ಮಾಡಿದ್ದೇನೆ. ತಹಶೀಲ್ದಾರ್ ಮೂಲಕ ಕುಟುಂಬಕ್ಕೆ ಸದ್ಯಕ್ಕೆ ಅಗತ್ಯವಾದ ಆಹಾರ ಧಾನ್ಯಗಳನ್ನು ಕೊಡಿಸುತ್ತಿದ್ದೇನೆ. ಮಂಜುನಾಥ ಅವರು ಬಡವರಿದ್ದು ಕುರಿಗಳಿಂದಲೇ ಜೀವನ ನಡೆಸುತ್ತಿದ್ದಾರೆ. ಅವರು ಯೋಚನೆ ಮಾಡದೆ ಧೈರ್ಯದಿಂದ ಇರುವಂತೆ ತಿಳಿಸಿದರು. ಇದೇ ವೇಳೆ ಗೊರ್ದಪಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಂಕರರೆಡ್ಡಿ 10,000 ರೂಪಾಯಿ ನೆರವು ರೈತನಿಗೆ ನೀಡಿದರು. మీకు ఎంత గొర్రె ఎంత పోతాండు అందాజు ఎంత పోతాండ్రు అంత దుడ్డు వస్తుంది. మీరే భయపడతారా? ఇప్పించేది మా జవాబుదారి ఇప్పిస్తాను. ఉందా మీకు పెయింట్ బుద్దామంటే 1,70,000 పెయింట్లు అన్ని ಇಂದಿನ ಬಡ್ಜೆಟ್ ಅಲ್ಲ 5,000 ಅಷ್ಟೇ ಸರ್. ಇದು ಈ ಬಡ್ಜೆಟ್ 7,000 7,500 ఇప్పిస్తాము. ప్లస్ బన్వే సుట్టోగిద్ది మా తహసీల్దార్ 10 చేపిస్తాను. దెన్ గొర్రెలు ఎన్ని వస్తాయో తెలియదు. నేను చూసి గొర్రెలు ఆయనకి గొర్రెలు ఇప్పిస్తాను. నేను చెప్తే నా జవాబుదారి. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಗುಡಿಬಂಡೆ ಪಟ್ಟಣ ಸೇರಿದಂತೆ ತಾಲೂಕಿನಾದ್ಯಂತ ಅದ್ದೂರಿಯಾಗಿ ಗೌರಿ ಗಣೇಶ ಹಬ್ಬ ಆಚರಿಸಲಾಯಿತು. ಪಟ್ಟಣದ ವಿನಾಯಕನಗರ ಶ್ರೀ ಪ್ರಸನ್ನ ಗಣಪತಿ ಯುವಕರ ಸಂಘ, ಅಂಬೇಡ್ಕರ್ ನಗರದ ಈಗಲ್ ಬಾಯ್ಸ್, ಬೆಟ್ಟದ ಕೆಳಗಿನ ಪೇಟೆಯ ಸಪ್ತಗಿರಿ ಯುವಕರ ಸಂಘ ಸೇರಿದಂತೆ ಇತರೆ ವಾರ್ಡ್ಗಳಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು. ಗುಡಿಬಂಡೆ ತಾಲೂಕಿನಾದ್ಯಂತ ಗೌರಿ ಗಣೇಶ ಹಬ್ಬ ಅದ್ದೂರಿಯಾಗಿ ಆಚರಿಸಲಾಯಿತು. ವಿವಿಧ ಯುವಕ ಮಂಡಳಿಗಳು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ವಿಶೇಷ ಪೂಜೆ ಸಲ್ಲಿಸಿ ತೀರ್ಥ ಪ್ರಸಾದ ವಿತರಣೆ ಮಾಡಿದರು. ಕೆಲವರು ತಮ್ಮ ತಮ್ಮ ಮನೆಗಳಲ್ಲಿಯೇ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಸಂಜೆ ಮಹಿಳೆಯರು, ಮಕ್ಕಳು ಹೊಸ ಬಟ್ಟೆ ಧರಿಸಿ ವಿವಿಧ ವಾರ್ಡ್ಗಳಲ್ಲಿ ಪ್ರತಿಷ್ಠಾಪಿಸಿರುವ ಗಣೇಶ ಮೂರ್ತಿಗಳನ್ನು ದರ್ಶನ ಮಾಡಿ ಹೂವು, ಅಕ್ಷತೆ ಕಾಳು ಹಾಕಿ ಪ್ರಾರ್ಥನೆ ಮಾಡುವುದು ಕಂಡುಬಂತು. ಗಣೇಶ ಹಬ್ಬದ ಪ್ರಯುಕ್ತ ಮಹಿಳೆಯರು ಹುತ್ತ ಹಾಗೂ ನಾಗರಕಟ್ಟೆಗೆ ಹಾಲು ಹಾಕಿ ದಾರವನ್ನು ಕಟ್ಟಿ ಪೂಜೆ ಮಾಡಿದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ನಾಗೇಂದ್ರ, ಕೆಎಚ್ಪಿ ಮುಖಂಡರು ಹಾಗೂ ಆರ್ ರೆಡ್ಡಿ, ಕೆಎಚ್ಪಿ ಮುಖಂಡರು.
ಕೋಲಾರ ತಾಲೂಕಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ವಿನಾಯಕನ ಕೃಪೆ ಸಮಸ್ತ ಜನತೆಯ ಮೇಲೆ ಇರಲಿ ಎಂದು ಶುಭ ಕೋರುವ ಕುರ್ಕಿ ರಾಜೇಶ್ವರಿ ಮಾಜಿ ಕೋಲಾರ ಎಪಿಎಂಸಿ ಅಧ್ಯಕ್ಷರು. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಮತ್ತೊಮ್ಮೆ ಸಿಟಿವಿ ನ್ಯೂಸ್ಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೋಲಾರ ಜಿಲ್ಲೆಯ ಕೆಜಿಎಫ್ ತಾಲೂಕಿನ ಗ್ರಾಮೀಣ ಭಾಗದಲ್ಲಿ ಸೂರಿಲ್ಲದೆ ವಾಸಿಸುತ್ತಿರುವ ನಿರ್ಗತಿಕರಿಗೆ ಮನೆ ನಿರ್ಮಾಣ ಹಾಗೂ ನಿವೇಶನ ನೀಡುವಂತೆ ಒತ್ತಾಯಿಸಿ ಅಂಬೇಡ್ಕರ್ ಯುವ ವೇದಿಕೆ ಮುಖಂಡರು ಪ್ರತಿಭಟನೆ ನಡೆಸಿ ಒತ್ತಾಯಿಸಿದ್ದಾರೆ. ಬೇತಮಂಗಲ ಗ್ರಾಮದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕೆಜಿಎಫ್ ಚಲೋಗೆ ಚಾಲನೆ ನೀಡಿ ಕೆಜಿಎಫ್ ತಾಲೂಕು ಕಚೇರಿ ಮುಂದೆ ಜಮಾಯಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಹಾಕಿದರು. ಗ್ರಾಮೀಣ ಭಾಗದಲ್ಲಿ ಬಲಾಢ್ಯರು 100 ಎಕರೆ ಸರ್ಕಾರಿ ಭೂಮಿ ಅಕ್ರಮವಾಗಿ ಸ್ವಾಧೀನ ಮಾಡಿಕೊಂಡಿದ್ದಾರೆ. ಇದಕ್ಕೆ ಕಂದಾಯ ಇಲಾಖೆ ಅಧಿಕಾರಿಗಳು ಕುಮ್ಮಕ್ಕು ನೀಡಿ ದಾಖಲೆ ನೀಡುತ್ತಾರೆ. ಆದರೆ ದಲಿತರಿಗೆ ವಾಸಿಸಲು ಮನೆ ಇಲ್ಲದೆ ಈಗಲೂ ಗುಡಿಸಲಿನಲ್ಲಿದ್ದಾರೆ. ಮನೆ ಇಲ್ಲದ ದಲಿತರನ್ನು ಗುರುತಿಸಿ ನಿವೇಶನ ನೀಡದಿದ್ದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ಮಾಡುವುದಾಗಿ ದಲಿತ ಸಂಘಟನೆ ಮುಖಂಡರು ಎಚ್ಚರಿಕೆ ನೀಡಿದ್ದಾರೆ. ಪ್ರಯುಕ್ತ ಕೊರಟಗೆರೆಯ ಸತ್ಯಗಣಪತಿ ಸೇವಾ ಸಮಿತಿಯಿಂದ 65ನೇ ವರ್ಷದ ವಿನಾಯಕ ಪ್ರತಿಷ್ಠಾಪನೆ ಮಾಡಲಾಯಿತು. 8 ಪೌರಾಣಿಕ ನಾಟಕಗಳು ಹಾಗೂ ಸಂಗೀತ ರಸಮಂಜರಿ ಕಾರ್ಯಕ್ರಮ ಈ ಗಣೇಶೋತ್ಸವದಲ್ಲಿ ಒಳಗೊಂಡಿದ್ದು, ಒಂದೊಂದು ದಿನವೂ ಒಂದೊಂದು ವಿಶೇಷಣೆ ಇರುತ್ತದೆ. ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ವಿಶೇಷ ವಾದ್ಯಗೋಷ್ಠಿಗಳೊಂದಿಗೆ ಮೆರವಣಿಗೆ ಮುಖ್ಯಾನ ಕುಣಿದು ಕುಪ್ಪಳಿಸಿ ಹಾಡುತ್ತಾ ಕುಣಿಯುತ್ತಾ ಸಡಗರ ಸಂಭ್ರಮದಿಂದ ಮೈಸೂರು ದಸರಾದ ರೀತಿ ಗಣಪನ ವಿಸರ್ಜನೆ ವಿಜಯಪುರ ಅಮಾನಿಕೆರೆಯಲ್ಲಿ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿದ್ದು, ಕೊಲೆಯೋ ಆತ್ಮಹತ್ಯೆ ಪೊಲೀಸರ ತನಿಖೆಯಿಂದ ತಿಳಿಯಬೇಕಿದೆ. ಸುಮಾರು 50 ವರ್ಷದ ಅಪರಿಚಿತ ಮಹಿಳೆಯ ಶವ ಇದಾಗಿದ್ದು, ಬೆಳಗ್ಗೆ ಕೆರೆಯಲ್ಲಿ ತೇಲುತ್ತಿರುವುದನ್ನು ಕಂಡ ಸಾರ್ವಜನಿಕರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಬಂದ ವಿಜಯಪುರ ಪೊಲೀಸರಿಂದ ಮಹಿಳೆಯ ಶವ ಹೊರಕ್ಕೆ ತೆಗೆದು ಪರಿಶೀಲನೆ ನಡೆಸಿದ್ದು, ವಿಜಯಪುರ ಸರ್ಕಾರಿ ಆಸ್ಪತ್ರೆ ಶವಾಗಾರಕ್ಕೆ ಮೃತದೇಹ ರವಾನೆ ಮಾಡಲಾಗಿದೆ. ಕೊನೆಯದಾಗಿ ಮುಖ್ಯಾಂಶಗಳು.
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಮನೆ ಮಾಡಿದ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಯುವಕ ಮಂಡಳಿಗಳಿಂದ ಗಣೇಶ ಪ್ರತಿಷ್ಠಾಪನೆ, ಮಹಿಳೆಯರಿಂದ ಹುತ್ತ ನಾಗರಕಲ್ಲುಗಳಿಗೆ ತೆನೆ ಎರೆದು ಪೂಜೆ. ಚಿಕ್ಕಬಳ್ಳಾಪುರ ನಗರದಾದ್ಯಂತ ಇರುವ ಗಣೇಶ ಪೆಂಡಾಲ್ಗೆ ಪ್ರೀತಿ ಸುಧಾಕರ್ ಭೇಟಿ. ಪ್ರತಿ ವರ್ಷ 650ಕ್ಕೂ ಹೆಚ್ಚು ಯುವಕ ಮಂಡಳಿಗಳಿಗೆ ಬಾಗಿನ ನೀಡುತ್ತಿರುವ ಸಂಸದ ಡಾಕ್ಟರ್ ಕೆ ಸುಧಾಕರ್ ಸಂಸದರ ಅನುಪಸ್ಥಿತಿಯಲ್ಲಿ ಅವರ ಪತ್ನಿ ಭೇಟಿ. ಹಳೆ ದ್ವೇಷದ ಹಿನ್ನೆಲೆ ಮಾರಣಾಂತಿಕ ಹಲ್ಲೆ ಮಾಡಿದ ಪಾಪಿ. ಶಿಡ್ಲಘಟ್ಟ ತಾಲೂಕಿನಲ್ಲಿ ಪೈಶಾಚಿಕ ಕೃತ್ಯ, ಹಲ್ಲೆ ಮಾಡಿದ ದೃಶ್ಯಗಳು ಸಿಸಿ ಕ್ಯಾಮೆರಾದಲ್ಲಿ ಸೆರೆ. ಹಲ್ಲೆ ಮಾಡಿದ ಆರೋಪಿ ವಿಜಿ ಪೊಲೀಸ್ ವಶಕ್ಕೆ. ಕೋಲಾರದ ಶಿಕ್ಷಕರಿಂದ ವಿನೂತನ ಪ್ರಯೋಗ. ಆಪರೇಷನ್ ಸಿಂಧೂರಲ್ಲಿ ಭಯೋತ್ಪಾದಕರ ದಮನ ಮಾಡಿದ ಗಣಪನ ತಯಾರಿಸಿದ ಶಿಕ್ಷಕ. ಪಹಲ್ಗಾಮ್ ಪ್ರತೀಕಾರಕ್ಕೆ ನಿದರ್ಶನವಾಗಿ ಗಣಪನ ಪ್ರತಿಷ್ಠಾಪನೆ. ಇದಿಷ್ಟು ಈ ದಿನದ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.